ಡಿಕೆ ವರ್ಸಸ್ ಎಚ್ಡಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇಲ್ಲಿ ಒಕ್ಕಲಿಗ ನಾಯಕರು ಯಾರಾಗ್ತಾರೆ ಅಂತೇಳಿ 2028ರ ಚುನಾವಣೆ ಹತ್ರ ಬರ್ತಾ ಇದೆ. ಒಕ್ಕಲಿಗ ನಾಯಕರು ಯಾರಾಗ್ತಾರೆ ಎನ್ನುವಂತಹ ಗೊಂದಲ ಈಗ ಮೂಡ್ತಾ ಇರುವಂತದ್ದು. ಈ ಒಂದು ವಾರ್ನಲ್ಲಿ ಮೇಲುಗೈ ಸಾಧಿಸಿದವರು ಯಾರು? ಡ್ಯಾಡೀಸ್ ಹೋಮ್ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಲಗ್ಗೆಡ್ತಾ ಇರುವಂತದ್ದು. ಇದರ ನಡುವೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗತಾಯಗತ ಈ ಸಲ ಚೇರ್ ಮೇಲೆ ಕೂತ್ಕೊಳ್ಳಬೇಕು ಅಂತ ಹೇಳಿ ಕಾದ್ಕೊಂಡು ಕೂತಿದ್ದಾರೆ. ಅದು ಸೆಕೆಂಡರಿ ಆಗತ್ತೋ ಇಲ್ವೋ, ಸೀಟ್ ಬಿಟ್ಟು ಕೊಡ್ತಾರೋ ಅಥವಾ ಇವರೇ ಪಕ್ಷವನ್ನ 40-45 ಶಾಸಕರನ್ನ ಕರ್ಕೊಂಡು ಹೊರಗೆ ಬರ್ತಾರೋ, ಅದೆಲ್ಲ ಸೆಕೆಂಡರಿ. ಇದರ ನಡುವೆಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಗಲಾಟೆಗಳು ನಡೀತಾ ಇದೆ. ಸಾಕಷ್ಟು ಬೆಳವಣಿಗೆಗಳ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಒಕ್ಕಲಿಗರು, ಲಿಂಗಾಯತರು ಹಾಗೂ ಅಹಿಂದ ಸಮಾಜವನ್ನ, ಮೂರೂ ಸಮಾಜವನ್ನ ಕರ್ಕೊಂಡು ಹೋಗುವಂತಹ ಸರ್ಕಾರ ಎಲ್ಲೋ ಎಡುತ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆ ಹೀಗೆ ಅನಿಸ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಅಹಿಂದದ ಕಡೆಯಲ್ಲಿಯೇ ಮನಸ್ಸು ವಾಲ್ಸ್ತಾ ಇದ್ದಾರಾ, ಅಹಿಂದ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಸರ್ಕಾರ? ಅಹಿಂದವನ್ನ ಬಿಟ್ಟು ಲಿಂಗಾಯತರು, ಅಲ್ಲಿ ಬ್ರಾಹ್ಮಣರು ಮತ್ತೊಬ್ರು ಎಲ್ಲ ಸೇರ್ಕೊಳ್ತಾರೆ ಬಿಡಿ, ಲಿಂಗಾಯತರು ಹಾಗೆ ಒಕ್ಕಲಿಗರನ್ನ ಮರೆತೇ ಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇತ್ತು. ಇದರ ನಡುವೆಯಲ್ಲಿ ಕುಮಾರಸ್ವಾಮಿ ಅವರ ಆ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಯ್ತು. ಯಾವ ವಿಡಿಯೋ ರೀ ಅದು? ಟಾಕ್ಸಿಕ್ ಸಿನಿಮಾದ ಒಂದಿಷ್ಟು ಟೀಸರ್ ಅನ್ನ ನೋಡ್ಕೊಂಡು ರೆಡಿ ಮಾಡಿರುವಂತ ಅವರ ಅಭಿಮಾನಿಗಳ ವಿಡಿಯೋ. ಡ್ಯಾಡೀಸ್ ಹೋಮ್. ಕೇಂದ್ರದಲ್ಲಿ ಕೂತ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ 2028ರ ಚುನಾವಣೆಯಲ್ಲಿ ಶತಾಯಗತಾಯ ಲಗ್ಗೆ ಇಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿಕೊಂಡಿದ್ದಾರೆ. ಇದೆಲ್ಲ ಗೊಂದಲ. ಈಗ ಅದಕ್ಕೆ ಹೇಳ್ತಾ ಇರೋದು ಎಚ್.ಡಿ.ಕೆ ವರ್ಸಸ್ ಡಿ.ಕೆ. ಶಿವಕುಮಾರ್ ಅದೇ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕಾಂತಿ ಶೆಟ್ಟಿ, ಬಿಜೆಪಿಯ ವಕ್ತಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಪ್ರಶಾಂತಿ ಸುಭಾಷ್ ಅವರು ಜೆಡಿಎಸ್ ವಕ್ತಾರರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಡ್ಯಾಡೀಸ್ ಹೋಮ್ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಆಲ್ರೆಡಿ ಲಗ್ಗೆ ಇಟ್ಟಿದ್ದಾರೆ, ಪಂಚೆಯನ್ನು ಎತ್ತು ಕಟ್ಕೊಂಡು ಶುರು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲವನ್ನೂ ಕೂಡ ಮಾತಾಡೋಣ. ಡಿ.ಕೆ ವರ್ಸಸ್ ಎಚ್.ಡಿ.ಕೆ ಬಗ್ಗೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಎಸ್ ವೀಕ್ಷಕರೇ, ಡಿ.ಕೆ ವರ್ಸಸ್ ಎಚ್.ಡಿ.ಕೆ ರಾಜಕಾರಣದಲ್ಲಿ ಡಿ.ಕೆ ವರ್ಸಸ್ ಎಚ್.ಡಿ.ಕೆ ಅವಾರ್. ರಾಜಕಾರಣಕ್ಕೆ ಮತ್ತೆ ಡ್ಯಾಡೀಸ್ ಹೋಮ್. ರಾಜಕಾರಣದಲ್ಲಿ ಡಿ.ಕೆ ವರ್ಸಸ್ ಎಚ್.ಡಿ.ಕೆ ವಾರ್. ರಾಜಕಾರಣದಲ್ಲಿ ಡ್ಯಾಡಿ ಇಸ್ ಹೋಮ್. ಡಿ.ಕೆ. ಶಿವಕುಮಾರ್ ಬರ್ತಾರೆ ಎನ್ನುವಂಥದ್ದು ಅಭಿಮಾನಿಗಳ ಜೈಕಾರ. ಎಚ್.ಡಿ. ಕುಮಾರಸ್ವಾಮಿ ಸುದ್ದಿ ಕೇಳ್ತಾ ಇದ್ದಂತೆ ಹಲವರಿಗೆ ಟೆನ್ಷನ್. ಯಾವ ನಾಯಕರ ಪರ ನಿಲ್ತಾರೆ ಒಕ್ಕಲಿಗರು? ಡಿ.ಕೆ. ಶಿವಕುಮಾರ್ಗೆ ಈಗ ಮತ್ತೆ ಭಯ ಶುರುವಾಯ್ತಾ? ಎಚ್.ಡಿ. ಕುಮಾರಸ್ವಾಮಿ ಈ ಅಖಾಡಕ್ಕೆ ಇಳಿದ್ರೆ ಸಪೋರ್ಟ್ ಯಾರಿಗೆ ಕೊಡ್ತಾರೆ ಒಕ್ಕಲಿಗರು? ಒಕ್ಕಲಿಗ ನಾಯಕ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾರೆ. ಒಕ್ಕಲಿಗ ಸಪೋರ್ಟ್ ನಿಂದ ಡಿಸಿಎಂ ಆಗಿರುವಂತಹ ಇದೀಗ ಬೆಂಬಲದಿಂದಲೇ ಸಿಎಂ ಆಗುವಂತಹ ಆಸೆಯನ್ನ, ಕನಸನ್ನ ಕಾಣ್ತಾ ಇರುವಂತಹ ಕನಕಪುರದ ಬಂಡೆ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದ್ರೆ ಒಕ್ಕಲಿಗರ ಬೆಂಬಲ ಯಾರಿಗೆ ಸಿಗತ್ತೆ? ನಿಜವಾದ ಒಕ್ಕಲಿಗರ ನಾಯಕರು ಯಾರಾಗ್ತಾರೆ? ಈಗಾಗಲೇ ಶುರು ಪೈಪೋಟಿ. ಒಕ್ಕಲಿಗರ ಮತ ಯಾರಿಗೆ ಎನ್ನುವಂತಹ ಪ್ರಶ್ನೆ. ಈಗ ಯಾಕ್ರಿ ಶುರು ಮಾಡಿದ್ರಿ ಅಂತ ನೀವು ಕೇಳಬಹುದು. ಸಾಕಷ್ಟು ಜನ ಅಭಿಮಾನಿಗಳು ಬಂದ್ಕೊಂಡು ಈಗ ಯಾಕೆ ಶುರು ಮಾಡಿದ್ರಿ? 2028 ನೀವು ಕಮ್ಮಿ ಇದೆಯಾ ಮೇಡಮ್? ಈಗೇನು ಬಂತು? ನಿಮ್ಮ ಪ್ರಕಾರ ಯಾರಾಗ್ತಾರೆ, ಯಾರಾಗಬೇಕು? ಕ್ವಶನ್ ತಪ್ಪು ಕೇಳೋದೆ ಅಂತ ನಂಗೂ ಗೊತ್ತಾಗ್ತಾ ಇದೆ, ಆದ್ರೂ ಹೇಳಿ ಪರವಾಗಿಲ್ಲ. ಕಾವ್ಯ, ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ನಾಯಕರನ್ನು ನಾವು ಒಕ್ಕಲಿಗರು, ಅವರು ಲಿಂಗಾಯತರು ಅಂತ ಬಿಂಬಿಸುವುದರ ಬದಲು ನಾನು ಹೇಳ್ಬೇಕು ಅಂದ್ರೆ ಎಲ್ಲಾ ನಾಯಕರುಗಳು ಅದೆಲ್ಲವನ್ನು ಮೀರಿ ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್, ಮಾನ್ಯ ದೇವೇಗೌಡರು ಒಕ್ಕಲಿಗ ನಾಯಕರು ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಮಾನ್ಯ ಯಡಿಯೂರಪ್ಪನವರು ಈ ಲಿಂಗಾಯತ ನಾಯಕ ಅಂತೇಳಿ ಮುಖ್ಯಮಂತ್ರಿ ಆಗಿಲ್ಲ. ನಾನು ಹೇಳೋದು, ಜಾತಿ ಅಂತ ಒಡೆದಾಡೋದು ಬೇಡ.
ಬೇಡ. ನಾನು ಹೇಳೋ ಇರ್ಲಿ, ಜಾತಿ ಏನು ಬೇಕು, ನಮ್ಮ ಒಂದು ಸಂಸ್ಕೃತಿ ಬೆಳೆಸಕ್ ಬೇಕೇ ವಿನಃ ನೀವು ಹೇಳಿರುವ ನಾಯಕರೆಲ್ಲರೂ ಕೂಡ, ಈಗ ನೀವು ಆರ್ ಅಶೋಕ್ ಬಗ್ಗೆನೂ ಹೇಳ್ಬೇಕು ಅಂತ ಹೇಳಿದ್ರೆ, ಅಥವಾ ಡಿ ಕೆ ಶಿವಕುಮಾರ, ಕುಮಾರಸ್ವಾಮಿ ಅವರ, ದೇವೇಗೌಡರ, ಯಡಿಯೂರಪ್ಪನವರ, ಅಥವಾ ಸಿ ಟಿ ರವಿ ಅವರ, ಅನೇಕ ಜನ ಇದ್ದಾರೆ. ಒಕ್ಕಲಿಗರ ನಾಯಕರು ಯಾರಾಗ್ತಾರೆ ಅಂತ ಹೇಳಿದ್ರೆ, ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ನಿರ್ಮಲಾನಂದ ಸ್ವಾಮೀಜಿ ಅವರು ಹೇಳಿದ್ರೆ ನಾನೀಗ ಅವರೇ ಅಂತ ಹೇಳ್ತೀನಿ. ನಮ್ಮ ಸಮಾಜದ ನಾಯಕರು ಅಂತ ನಾನು ಹೇಳ್ತೀನಿ. ಇವಾಗ ನೀವು ನಾಯಕರು ನಾನು ಹೇಳುದಂದ್ರೆ ನಿಜಕ್ಕೂ ಎಲ್ಲರೂ ಜಾತಿಯನ್ನ ಮೀರಿ ಬೆಳೆದಿದ್ದಾರೆ. ಅದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಜಾತಿಯನ್ನ ಮೀರಿ ಬೆಳಿತಾರೆ ಮೇಡಮ್. ಇದು ಈಗ ಒಂದು ಫಾರ್ ಎಕ್ಸಾಂಪಲ್, ಮಾನ್ಯ ಯಡಿಯೂರಪ್ಪನವರಿಗೆ ನಾವು ಲಿಂಗಾಯತ ನಾಯಕರು ಅಂತ ಹೇಳಲ್ಲ, ಅವರೇ ರೈತ ನಾಯಕರು ಅಂತ ಹೇಳ್ತೀವಿ. ಲಿಂಗಾಯತರ ಸಪೋರ್ಟ್ ಮಾಡ್ತಾರೆ ಮೇಡಮ್, ಇದನ್ನ ತಪ್ಪ ಹಾಕ ಎಲ್ಲೂ ನಾವು ಲಿಂಗಾಯತ ನಾಯಕರು ಇರ್ಬೋದು, ಆದ್ರೆ ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರಲ್ಲಿ ಬಿಂಬಿಸೋದು ನಾವು. ಎಲ್ಲರೂ ಕೂಡ ರೈತ ನಾಯಕರು ಅಂತಾನೆ ಹೇಳ್ತಾರೆ. ಹಂಗಾದ್ರೆ ನೀವು ಕಡಾಖಂಡಿತವಾಗಿ ಹೇಳ್ತೀರಾ ರಾಜಕಾರಣದಲ್ಲಿ ಜಾತಿ ಇಲ್ಲ ಅಂತ ಹೇಳಿ? ನೋಡಿ, ಜಾತಿ 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 ಇದೆ ಇಲ್ಲ ಅಂತ ನಾನು ಹೇಳ್ತಲ್ಲ. ಜಾತಿಯನ್ನು ಒಡೆಯುವ ಕೆಲಸ ಮಾಡಿರೋದು ಯಾರು? ಧರ್ಮವನ್ನು ಒಡೆಯುವ ಕೆಲಸ ಮಾಡಿರೋದು ಯಾರು? ವೀರಶೈವ ಲಿಂಗಾಯತ ಅಂತ ಒಡೆದಿರೋದು ಯಾರು? ಅದೆಲ್ಲ ಹಿಸ್ಟ್ರಿಗೆ ಬರೋಣ. ಯಾವಾಗ ಜಾತಿಯನ್ನು ಒಡೆಯುವಂಥದ್ದು, ಧರ್ಮವನ್ನು ಒಡೆಯುವಂತ ಆದಾಗ ಏನಾಗಿದೆ ಸ್ಥಿತಿ ಅದು ಗೊತ್ತಾಗ್ಬೇಕು. ಇದಕ್ಕೆ ಉತ್ತರ ನೀವು ಒಂದು ಹೆಡ್ಡಿಂಗ್ ಹಾಕಿದಿರ, HDK ನ DK ಅಂತ. ಎಲ್ಲಿದ್ದಾರೆ DK ಬಗ್ಗೆ ಮಾತಾಡಕ್ಕೆ? DK ಅವ್ರ ಬಗ್ಗೆ ಮಾತಾಡೋಣ. ಆಯ್ತು, DK ಅವ್ರ ಬಗ್ಗೆ ನಾನೇ ಮಾತಾಡ್ತೀನಿ. DK ಅವ್ರ ಬಗ್ಗೆ ಮಾತಾಡೋಣ. ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಕಳೆದ ಬಾರಿ ಎಲೆಕ್ಷನ್ ನಿಂತಾಗ ಪೆನ್ ಕೊಡಿ, ಪೇಪರ್ ಕೊಡಿ, ನನ್ಗೂ ಒಂದು ಅವಕಾಶ ಕೊಡಿ CM ಆಗಕ್ಕೆ ಅಂತ ಕೇಳ್ಕೊಂಡ್ರಲ್ಲ, ವೋಟ್ ಹಾಕಿ ಅಂತ. ಜನರನ್ನ ಈ ತರ ಹೇಳಿ ಎಲ್ಲಿ CM ಆಗೇ ಇಲ್ವಲ್ಲ ಅವರು. ಒಕ್ಕಲಿಗ ನಾಯಕರನ್ನ ಅವ್ರಿಗೆ ಏನ್ ಹೇಳಿದ್ರು ಅವರು? ಈಗ ಅಲ್ಲ ಮೇಡಮ್, CM ಆಗದ್ ಏನು ಒಳ್ಳೆ ಇದು ಟಕ್ಕಂತ ಆಗ ಕೆಲ್ಸನ ಬಾಳೆಹಣ್ಣು ಬಿಡ್ಸ್ಕೊಂಡ್ ತಿಂದಂಗ ಅಂತ ಬಿಡ್ತಾ ನಿಮ್ಗೆ ಅನ್ಸುತ್ತಾ ಇದೆಯಾ? ಅಲ್ಲಿ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನೀವು ಗೊತ್ತಿಲ್ಲದೆ ಅದೊಂದು ಸುಮ್ ಕೂತ್ಕೊಳ್ಬೇಡಿ. ಈಗ ನೋಡಿ, ಅವ್ರದೇ ಆದ ಸಾಮರ್ಥ್ಯದ ಮೇಲೆ, ಅವ್ರದೇ ಆದ ಒಂದು ಬದ್ಧತೆ ಮೇಲೆ ಪ್ರತಿಯೊಬ್ಬರು ಲೀಡರ್ಗಳಾಗಿದ್ದಾರೆ. ಇವತ್ತು ಖಂಡಿತ ನೀವು ಹೇಳಿದಂಗೆ ಅವರವರ ಸಮುದಾಯಗಳು ಅವ್ರಿಗೆ ಬೆನ್ನಿಗಿದ್ರೂ ಕೂಡ ಯಾರು ಲೀಡರ್ ಆಗಿ ಮುಂಚೂಣಿಯಲ್ಲಿದ್ದಾರ ಅವರು ಎಲ್ಲ ಜಾತಿಯನ್ನು ನಾವು ಇಡೀ ನಮ್ಮ ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡುವಂತ ಭಾರತ ನಮ್ದು. ಆತರ ಇರುವಾಗ ಬರೀ ಒಕ್ಕಲಿಗ ನಾಯಕರು ಅಂತ ಹೇಳಿ ಅವ್ರನ್ನ ಬಿಂಬಿಸಬೇಡಿ. ನಾನು ಈ ಮೂಲಕ ಹೇಳೋದು ಅಂದ್ರೆ ಬರೀ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾಗಿ ಇಡಬೇಡಿ ಅಂತ ಹೇಳ್ತಿದ್ದಾರೆ. ಒಕ್ಕಲಿಗರ ನಾಯಕರನ್ನು ಮೀರಿ ನಿಂತಿದ್ದಾರೆ ಎಲ್ಲರೂ ಕೂಡ. ಅದು ಅಲ್ಲದೆ ಇವತ್ತು ನಾವು ಈಗಿನ ಒಂದು ಪ್ರಸ್ತುತ ಏನಂದ್ರೆ ಅನೇಕ ವಿಷಯಗಳಿದೆ, ಅನೇಕ ದ್ವಂದ್ವತೆ ಇದೆ, ಜ್ವಲಂತ ಸಮಸ್ಯೆಗಳಿದೆ. ಅದ್ರ ಬಗ್ಗೆ ನಾವು ಮಾತಾಡಬೇಕು. ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಇವತ್ತು ಬಳ್ಳಾರಿಯಿಂದ ನಾವು ಹೋರಾಟಗಳು ಮಾಡಿದೀವಿ. ನಿನ್ನೆ ತಾನೇ ನಾವು ನೋಡ್ತಾ ಇದೀವಿ ಅಮೃತಾ ಗೌಡ ಬಗ್ಗೆ ಏನಾಯ್ತು, ಶಿಡ್ಲಘಟ್ಟದಲ್ಲಿ ಏನಾಯ್ತು, ಹಾವೇರಿಯಲ್ಲಿ ಭರತ್ ರೆಡ್ಡಿ ಅವರ ಕತೆ ಏನಾಯ್ತು, ಅಲ್ಲಿ ಒಂದು ಯುವಕನ ಸಾವಾಯ್ತು, ಅದ್ರ ಬಗ್ಗೆ ಏನಾಯ್ತು. ನೋಡಿ, ನಾವು ಹೇಳೋದು ಒಂದು ಮಾತು ಇಲ್ಲಿ ಹೇಳಲೇಬೇಕು, ಸ್ಪಷ್ಟಪಡಿಸಲೇಬೇಕು. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ನಾನು ಇದನ್ನು ಉಲ್ಲೇಖಿಸಲೇಬೇಕಿಲ್ಲ. ನಮ್ಮ CM ಅವರೇ ASPಗೆ ಕೈ ಮಾಡಕ್ಕೆ ಹೋದ್ರು. ಅದಾದ್ಮೇಲೆ ಇತ್ತೀಚೆಗೆ ಭೂವಿಜ್ಞಾನ ಮತ್ತು ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಯಾವ ಥರ ಅಲ್ಲಿಯ MLAಗಳು ಬೈದ್ರು. ಇತ್ತೀಚೆಗೆ ಮಾಗಡಿಯಲ್ಲಿ ಬಾಲಕೃಷ್ಣ ಅವರು ಒಂದು ತಹಶೀಲ್ದಾರ್ನ ಯಾವ ಥರ ತರಾಟೆ ತಗೊಂಡ್ರು. ನಿನ್ನೆ ಮೊನ್ನೆ ನಡೆದಂತಹ ಶಿಡ್ಲಘಟ್ಟದಲ್ಲಿ ಒಂದು IAS ಒಂದು KS ಬರೆದಂತಹ ಒಂದು ಅಮೃತ ಅವರಿಗೆ ಯಾವ ತರ ರಾಜೀವ್ ಅವರು ಬೈದ್ರು. ಹೆಣ್ಮಕ್ಳಿಗೆ ಯಾವ ತರ ಒಂದು ಕಾನೂನು ಸುವ್ಯವಸ್ಥೆ ನೆಲಕಚ್ಚಿದೆ, ಏನಾಗಿದೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಕಳೆದ 2.5 ವರ್ಷದಿಂದ ನಾವು ಮಾತಾಡ್ಕೊಂಡೇ ಬಂದಿದ್ವಿ. ಬಿಡಿ, 2.5 ವರ್ಷ ನಾವು ಮಾತಾಡಿದೆ ಆಯ್ತು. ದಪ್ಪ ಚರ್ಮದ ಸರ್ಕಾರ ಕೇಳಲ್ಲ. ಇದು ನಾವ್ ಎಷ್ಟೇ ಮಾತಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು ಕೇಳಲ್ಲ. ಬಳ್ಳಾರಿ ವಿಚಾರಕ್ಕೆ ನೀವೇ ಬಂದ್ರಲ್ಲ, ಬಳ್ಳಾರಿ ವಿಚಾರಕ್ಕೆ ಪ್ರತಿಭಟನೆ ಮಾಡ್ಬಿಟ್ರೆ ಎಲ್ಲ ಸರಿಯಾಗ್ಬಿಡುತ್ತಾ ಮೇಡಮ್? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ಇನ್ನೇನ್ ಮಾಡಕ್ ಸಾಧ್ಯ ಇದೆ? ಪ್ರತಿಭಟನೆ ನಾವು ನಾನು ಹೇಳ್ತೀನಿ ಕೇಳಿ, ದಿನ 1ರಿಂದ ಪ್ರತಿ ಒಂದಿನೂ ನಾವು ಪ್ರತಿಭಟನೆ ಮಾಡಿದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಲ್ಲಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದು ಈ ವಾಹಿನಿ ಮುಖಾಂತರ ಮಾನಿಸಿದ್. ನೋಡಿ ಏನಾಗಿದೆ ಈಗ ಗೊತ್ತಾ ಮೇಡಮ್, ಈಗ ನಿನ್ನೆ ಅಮೃತ ಗೌಡ ರಾಜೀವ್ದು ಅವ್ರು ಸಾರಿ ಕೇಳಿದೀವಿ ಅಂತ ಹೇಳ್ತಾರೆ. ಅಂದ್ರೆ
ಹಳೇಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಸಾರಿ ಕೇಳಿದ್ರೆ ಮುಗ್ದೋಗುತ್ತಾ ಅಂತ. ಇಲ್ಲ, ನಮ್ CM ಅವರೇ ನೋಡಿ ಮೂಢ ಹಗರಣ ಮಾಡಿದ್ರು, 14 ಸೈಟ್ ವಾಪಸ್ ಕೊಟ್ರು, ಮುಗೀತು ಅಂತ. ಆತರ ಇವರು ಬಾಯಿ ಬಂದಂಗೆ ಬೈದ್ರು, ಚಪ್ಪಲಿಲಿ ಹೊಡಿತೀನಿ ಅಂತ ಹೇಳಿದ್ರು, ಸುಟ್ಟಾಕ್ ಬಿಡ್ತೀನಿ ಅಂದ್ರೆ ಬೆಂಕಿ ಇಟ್ಬಿಡಿದ್ರೆ ಸಾರಿ ಕೇಳಿದ್ರೆ ಮುಗ್ದೋಗುತ್ತೆ. ಯಾಕೆ ಹೇಳಿ, ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ನಮ್ಮ ಮಾನ್ಯ DCM ಅವ್ರು ಏನ್ ಹೇಳಿದ್ರು, ಅಪಾರ್ಟ್ಮೆಂಟ್ ಒಂದು ಸಭೆಯಲ್ಲಿ ಯಾವ ತರ ಮಾತಾಡಿದ್ರು, ಒಂದು ಸಿನಿಮಾ ಇವರ ಸಭೆಯಲ್ಲಿ ಏನಾದ್ರು ನಟ್ಟು ಬೋಟ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು, ಬೋಲ್ಟ್ ಎಲ್ಲ. ನಾನು ಹೇಳುದು ಮಾತಾಡಕ್ ಹೋದ್ರೆ ನಾನು ನಿರರ್ಗಳವಾಗಿ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಬಿಟ್ರೆ ಅಷ್ಟು ಸೀರಿಯಸ್ ಆಗಿ ಇಶ್ಯೂಸ್ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆನೂ ನಾವು ಜಾತಿ ಜೊತೆಗೆ